ಕರ್ಜಿಕಾಯಿ ಹೇಗೆ ಬಂದಿದೆ ನೋಡುವ. ಗರಿ ಗರಿ ಆಗಿದೆ ನೋಡಿ. ಕರ್ಜಿಕಾಯಿನ ಮಾಡಲಿಕ್ಕೆ ಹೊರಗಡೆ ಲೇಯರ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಹೊರಗಡೆ ಲೇಯರ್ ಕರೆಕ್ಟ್ ಆಗಿದ್ರೆ ನಮ್ಮ ಕರ್ಜಿಕಾಯಿ ಕರೆಕ್ಟ್ ಆಗಿ ಬರ್ತದೆ, ತುಂಬಾನೇ ಕ್ರಿಸ್ಪಿಯಾಗಿ ಬರ್ತದೆ. ನಾನು ತೋರಿಸುವ ಈ ವಿಧಾನವನ್ನ ನೀವು ಫಾಲೋ ಮಾಡಿ ಕರ್ಜಿಕಾಯಿಯ ಲೇಯರ್ ಅನ್ನ ರೆಡಿ ಮಾಡ್ಕೊಳ್ಳಿ. ಲೇಯರ್ ಅನ್ನ ಮಾಡ್ಲಿಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನ ತಗೊಂಡಿದ್ದೇನೆ. ದೊಡ್ಡ ರವೆ ಆದ್ರೆ ಚೆನ್ನಾಗಾಗೋದಿಲ್ಲ, ಇದಕ್ಕೆ ಚಿರೋಟಿ ರವೆಯನ್ನ ಬಳಸಬೇಕು. ತುಂಬಾನೇ ಗರಿಯಾಗಿ ಬರ್ಲಿಕ್ಕೆ ಚಿರೋಟಿ ರವೆ ಹೆಲ್ಪ್ ಮಾಡ್ತದೆ. 1 ಕಪ್ ಆಗುವಷ್ಟು ಹಾಕೊಂಡಿದ್ದೇನೆ. ನಂತರ ಇದರಲ್ಲಿ ಅರ್ಧದಷ್ಟು ಮೈದಾ ಹಿಟ್ಟಿದೆ, ಇದನ್ನ ಹಾಕೊಳ್ತಾ ಇದ್ದೇನೆ. ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮೈದಾ ಹಿಟ್ಟನ್ನ ಹಾಕೊಳ್ಬಹುದು. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ಲ, ಹಾಗಾಗಿ ಸಾಧ್ಯವಾದಷ್ಟು ಅದನ್ನ ಕಡಿಮೆ ಬಳಕೆಯನ್ನ ಮಾಡುವ ಅಂತ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಮತ್ತೆ 1-2 ಟೀ ಚಮಚ ಆಗುವಷ್ಟು ತುಪ್ಪ ಹಾಕೋದ್ರಿಂದ ಕೂಡ ಗರಿಯಾಗಿ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ. ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಖಂಡಿತ ಒಂದು ಲೈಕ್ ಮಾಡಿ. ನಂತರ ಇದಕ್ಕೆ ನೀರನ್ನು ಹಾಕಿ ಕಲಿಸ್ಕೊಳ್ತೇನೆ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು, ತುಂಬಾ ನೀರು ಮಾಡ್ಕೊಳ್ಳೋದು ಬೇಡ. ಗಟ್ಟಿ ಇದ್ದಷ್ಟು ಶೇಪ್ ಕೂಡ ಚೆನ್ನಾಗಿ ಬರ್ತದೆ, ಹಾಗೆ ಗರಿ ಗರಿಯಾಗಿ ಇರ್ತದೆ. ನೀರೆಲ್ಲ ಜಾಸ್ತಿ ಆಯ್ತು ಅಂದ್ರೆ ಮೆತ್ತಗಾಗಿ ಹೋಗ್ತದೆ ಲೇಯರ್. ಒಳ್ಳೊಳ್ಳೆ ಅಡಿಗೆ ವಿಡಿಯೋಗಳನ್ನ ನೋಡ್ಲಿಕ್ಕೆ ಮಿಸೆಸ್ ಭಾಗವತ್ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರನ್ನ ಸೇರಿಸ್ತಾ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೇನೆ. ಇದನ್ನ ಮುಚ್ಚಿಟ್ಟು ಒಂದು 10 ನಿಮಿಷ ಬಿಡುವ. ಅಷ್ಟರಲ್ಲಿ ಇದಕ್ಕೆ ಬೇಕಾದ ಒಳಗಡಿನ ಸ್ಟಫಿಂಗ್ ಅನ್ನ ಯಾವ ರೀತಿಯಾಗಿ ರೆಡಿ ಮಾಡೋದಂತ ತೋರಿಸ್ತೇನೆ. ಒಂದೂವರೆ ಒಣ ಕೊಬ್ಬರಿಯನ್ನು ನಾನು ತುರಿದಿಟ್ಕೊಂಡಿದ್ದೇನೆ. ಇಷ್ಟು ತುರಿಯಾಗಿದೆ, ಇದನ್ನ ಅಳತೆ ಮಾಡಿ ತಗೊಳ್ತೇನೆ. ಈಗ ಮಿಕ್ಸರ್ ಜಾರಲ್ಲಿ ಬಿಡಿಸಿರುವಂತಹ 1-8-10 ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ 3/4 ಕಪ್ ಆಗುವಷ್ಟು ಸಕ್ಕರೆ, ನಾನು ಯಾವ ಪಾತ್ರೆಯಲ್ಲಿ ತಗೊಂಡಿದ್ದೇನೆ ಅದೇ ಪಾತ್ರೆಯಲ್ಲಿ 3/4 ಕಪ್ ಆಗುವಷ್ಟು. ಹಾಗೆ ಅದೇ ಪಾತ್ರೆಯಲ್ಲಿ 1 ಬಟ್ಲಾಗುವಷ್ಟು ಇದೆ ತುರಿದಿರುವಂತಹ ಒಣ ಕೊಬ್ಬರಿ. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದು ಸಲ ಪುಡಿ ಆದ್ರೆ ಸಾಕು, ನುಣ್ಣಗೆ ಪುಡಿ ಆಗುವ ಅವಶ್ಯಕತೆ ಇಲ್ಲ. 1 ರೌಂಡ್ ಪೌಡರ್ ಮಾಡಿ ತರ್ತೇನೆ. ಈ ರೀತಿ ಸಕ್ಕರೆ, ಏಲಕ್ಕಿ ಹಾಗೆ ಕೊಬ್ಬರಿಯನ್ನ ಪುಡಿ ಮಾಡಿ ತಂದ್ಕೊಂಡಿದ್ದೇನೆ. ಕರ್ಜಿಕಾಯಿಯನ್ನ ಮಾಡ್ಲಿಕ್ಕೆ ನಮಗೆ ಒಳಗಡೆ ಹೂರಣ ಕೂಡ ರೆಡಿ ಆಗಿದೆ, ಹಾಗೆ ಹೊರಗಡೆ ಲೇಯರ್ ಕೂಡ ಚೆನ್ನಾಗಿ ನೆನ್ಕೊಂಡಿದೆ. ಈಗ ಸುಲಭವಾಗಿ ಕರ್ಜಿಕಾಯನ್ನ ಯಾವ ರೀತಿ ಲಟ್ಟಿಸಿ ಅದನ್ನ ತುಂಬಿಸ್ಬೇಕು ಅನ್ನೋದನ್ನ ತೋರಿಸ್ತೇನೆ, ಬನ್ನಿ. ಈ ಹೊರಗಡೆಯ ಲೇಯರ್ ಏನಿದೆ ಇದನ್ನ ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡ್ಕೊಳ್ತೇನೆ. ಇಷ್ಟು ದೊಡ್ಡದಾಗಿ ಮಾಡ್ಕೊಳ್ತೇನೆ, ಚಪಾತಿ ಉಂಡೆಗೆಲ್ಲ ಮಾಡ್ತೇವ ಅಲ್ಲ ಅದೇ ರೀತಿಯಾಗಿ. ಇದನ್ನ ನಂತರ ಮಾಡ್ಕೊಳ್ಳೋ. ಒಮ್ಮೆ ಚೆನ್ನಾಗಿ ತಿಕ್ಕಿ ರೌಂಡಾಗಿ ಮಾಡ್ಕೊಂಡಿದ್ದೇನೆ. ನಂತರ ನಾನಿಲ್ಲಿ ಲಟ್ಸ್ಲಿಕ್ಕೆ ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ಹಿಟ್ಟಲ್ಲಿ ಅದ್ಕೊಂಡು ದೊಡ್ಡದಾಗಿ ಲಟ್ಸ್ಕೊಳ್ತೇನೆ ಇದನ್ನ. ಈ ರೀತಿ ತೆಳ್ಳಗೆ ದೊಡ್ಡದಾಗಿ ಲಟ್ಸ್ಕೊಂಡಿದ್ದೇನೆ. ಈಗ ಇದಕ್ಕೆ ಮಾಡಿರುವಂತಹ ಸ್ಟಫಿಂಗ್ ಅನ್ನ ಹಾಕೊಳ್ತೇನೆ. ಒಂದು ದೊಡ್ಡ ಚಮಚ ಹಾಕೊಂಡ್ರೆ ಸಾಕು. ನಂತರ ಈ ರೀತಿಯಾಗಿ ಮಡಿಸ್ಕೊಂಡೆ. ಒಂದು ಈ ರೀತಿ ಎಡ್ಜಸ್ ಇರುವಂತ ಒಂದು ಯಾವುದಾದ್ರೂ ಮುಚ್ಚಳ ಈ ರೀತಿಯಾಗಿ ಇರಬೇಕು, ಆಗ್ಲೇ ಚೆನ್ನಾಗಿ ಕಟ್ ಆಗೋದು. ಅದನ್ನ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮುಂದಕ್ಕೆ ಇಟ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಬರ್ತದೆ. ಈ ರೀತಿ ಒತ್ತಿ ಕಟ್ ಮಾಡ್ಕೊಳ್ತೇನೆ. ಲಾಕ್ ಆಗಿದೆ. ಈಗ ಇದನ್ನ ಇದರಲ್ಲಿ ಆದ್ರೂ ಪ್ರೆಸ್ ಮಾಡ್ಬೋದು, ಅಥವಾ ಹಾಗೆ ಕೈಯಲ್ಲಿ ಮಡಿಸ್ಲೂಬಹುದು, ಅಥವಾ ಫೋರ್ಕಲ್ಲಿ ಬೇಕಾದರೆ ಒತ್ಕೊಳ್ಬೋದು. ಈ ರೀತಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಪ್ರೆಸ್ ಮಾಡಿಕೊಂಡ್ರೆ ಆಯಿತು.
ಇದು ಚೆನ್ನಾಗಿ ಗಟ್ಟಿಯಾಗಿ ಸೀಲ್ ಆಗಬೇಕು, ಇಲ್ಲ ಅಂದರೆ ಎಣ್ಣೆಗೆ ಹಾಕಿದಾಗ ಬಿಟ್ಟು ಬರ್ತದೆ. ಈ ರೀತಿ ಗಟ್ಟಿಯಾಗಿ ಸೀಲ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಬಿಟ್ಟು ಬರೋದಿಲ್ಲ, ತುಂಬ ಚೆನ್ನಾಗಿ ಬರ್ತದೆ. ಉಳಿದಿದ್ದನ್ನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೇನೆ. ಒಂದಷ್ಟು ಕರ್ಜಿಕಾಯಿಗಳನ್ನು ತುಂಬಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಎಣ್ಣೆಯನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೇನೆ. ಎಣ್ಣೆ ಹದವಾಗಿ ಕಾದಿದೆ. ಇದಕ್ಕೆ ಒಂದೊಂದಾಗಿ ಹಾಕ್ಕೊಳ್ತೇನೆ. ತುಂಬ ಎಣ್ಣೆ ಕಾದರೂ ಕೂಡ ಅದು ಗುಳ್ಳೆ ಜಾಸ್ತಿ ಬರ್ತದೆ. ಎಣ್ಣೆ ಹದವಾಗಿ ಕಾದಿದ್ದಾಗ ಜಾಸ್ತಿ ದೊಡ್ಡ ದೊಡ್ಡ ಗುಳ್ಳೆಗಳು ಬರುವುದಿಲ್ಲ. ಕರ್ಜಿಕಾಯಿಯನ್ನು ಕರಿಯುವಾಗ ಸಣ್ಣ ಉರಿಯಲ್ಲಿಯೇ ಕರಿಬೇಕು, ಆಗ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ. ಸಣ್ಣ ಉರಿಯಲ್ಲಿ ಒಂದು 8-10 ನಿಮಿಷ ಆದರೂ ಬೇಕಾಗ್ತದೆ. ತಾಳ್ಮೆಯಿಂದ ಇದನ್ನು ಮಾಡಬೇಕು, ಆಗಲೇ ತುಂಬ ಗರಿ ಗರಿ ಆಗೋದು. ಚೆನ್ನಾಗಿ ಗರಿ ಗರಿಯಾಗಿದೆ. ಇದನ್ನು ಎತ್ಕೊಳ್ತೇನೆ. ಕರ್ಜಿಕಾಯಿ ಹೇಗೆ ಬಂದಿದೆ ನೋಡುವ. ಗರಿ ಗರಿಯಾಗಿದೆ ನೋಡಿ. ತಿಂದು ತೋರಿಸ್ತೇನೆ ಈಗ ಹೇಗಿದೆ ನೋಡುವ. ಇವತ್ತಿನ ಈ ಕರ್ಜಿಕಾಯಿ ಮಾಡುವ ವಿಧಾನ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಹಬ್ಬಕ್ಕೆ ನೀವು ಈ ಒಂದು ರೆಸಿಪಿಯನ್ನು ಮಾಡಿ ನೋಡಿ, ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಲವಾರು ಹಬ್ಬದ ರೆಸಿಪಿಗಳನ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಈಗಾಗಲೇ ಮಾಡಿದ್ದು ಕೂಡ ಪ್ಲೇ ಲಿಸ್ಟಲ್ಲಿ ಇದೆ. ಅದೆಲ್ಲವನ್ನು ನೋಡಿ ನೀವು ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.